ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯಲಂಪಿನ ಇಂಪುಗಳ್ಗೆ ಆಗರ ಮಾದ ಮಾನಸರೆ ಮಾನಸರ್. ಮನುಷ್ಯ ಅಂದರೆ ಏನು ಅನ್ನೋದಕ್ಕೊಂದೊಳ್ಳೆ ನಿರೂಪಣೆ ಕೊಟ್ಬಿಡ್ತಾನಂತ ಪಂಪ. ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಗುರುಳೆ ನಮಸ್ತೆ ಗುರುಳೆ. ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ನಾವು ಪಂಪನ ಪ್ರಸ್ತಾಪ ತಾವು ತೆಗೆದ್ರೆ ಹಾಗೆ ಅದು ಕವಿರಾಜ ಮಾರ್ಗಕ್ಕೂ ಕೂಡ ಒಂದು ಸಣ್ಣ ದಾರಿಯನ್ನು ಮಾಡಿಕೊಟ್ಟಿತ್ತು. ಪಂಪನ ಕುರಿತಾಗಿ ಮತ್ತಷ್ಟು ಮಾತಾಡೋಣ, ತಮ್ಮ ಬಾಯಲ್ಲಿ ಕೇಳೋಣ ಅಂತ ಅನ್ನೋದು ನಮ್ಮ ಮನವಿ ಗುರುಳೆ. ಯಾವುದೇ ಒಬ್ಬ ಕನ್ನಡಿಗನಿಗೆ ಪಂಪನನ್ನು ತಿಳಿದುಕೊಳ್ಳದೆ ಮುಂದೆ ಹೆಜ್ಜೆ ಇಡುವಂತಿಲ್ಲ. ಯಾರಿಗೆ ಯಾವುದೇ ಕವಿ ಇಷ್ಟ ಇರಲಿ, ಆದರೆ ಮೊದಲು ಪಂಪನಿಗೆ ಕೊಡೋ ಮರ್ಯಾದೆ ಏನು ಕೊಡಬೇಕು. ಯಾವುದೇ ಕನ್ನಡಿಗ ಪಂಪನಿಗೆ ಒಂದು ನಮಸ್ಕಾರವನ್ನು ಮಾಡಿ ಆಮೇಲೆ ತನ್ನ ಪ್ರಯಾಣವನ್ನು ಆರಂಭ ಮಾಡಬೇಕು. ಅಂಥ ಶಕ್ತ, ಅಂಥ ಯೋಗ್ಯ, ಕವಿತಾ ಗುಣಾರಣವ ಅಂತ ಆತನಿಗೆ ಗುಣಗಳಿಗೆ ಆರಣ ಒಂದು ಸಮುದ್ರ ಆತನಿಗೆ ಆಶ್ರಯವನ್ನು ಕೊಟ್ಟಂತಹ ಅರಿಕೇಸರಿ. ಆತನಿಂದಾಗಿ ಈತ ಕವಿತಾ ಗುಣಾರಣವ ಅನ್ನತಕ್ಕಂಥ ಒಂದು ಬಿರುದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು. ರತ್ನತ್ರಯರು ಅಂತ ಕರಿತೀವಿ ನಾವು ಪ್ರಾರಂಭದ ಕವಿಗಳನ್ನು. ಅದರೊಳಗೆ ಮೊಟ್ಟ ಮೊದಲನೆಯವನು ಪಂಪ. ಆದಿಕವಿ ಪಂಪನೇ ರತ್ನತ್ರಯರಲ್ಲಿ ಪ್ರಪ್ರಥಮ ಮೊದಲ ರತ್ನ ಅದು ಕನ್ನಡ ಸಾಹಿತ್ಯ. ಹೀಗಾಗಿ ನೀವು ಪಂಪನ ಬಗ್ಗೆ ಒಂದು ಪುಟ್ಟ ದರ್ಶನವನ್ನು ಮಾಡೋಣ ಅಂತ ಅಂದ್ಕೊಂಡ್ರೆ ಆರಂಭ ಮಾಡೋಣವೇ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಪಂಪ ಎರಡು ಧರ್ಮಗಳ ಸಂಯುಕ್ತ ಸ್ವರೂಪ ಆತ. ಒಂದು ಆತ ಜೈನ. ಜೈನ ಧರ್ಮವನ್ನು ಒಪ್ಪಿಕೊಂಡಾತ, ಇಷ್ಟಪಟ್ಟಾತ, ಅನುಭವಿಸಿದಾತ, ಅರ್ಥೈಸಿದಾತ, ವಿರಚಿಸಿದಾತ. ಎರಡನೆಯದು ಈ ಸಾಹಿತ್ಯ ಅಥವಾ ಕಲೆಗೆ ಧರ್ಮದ ಮಿತಿ ಇಲ್ಲ. ಯಾವನೇ ಒಬ್ಬ ಬರಹಗಾರ ಆತ ನಿಜವಾದ ಲೇಖಕನಾದರೆ, ಆತ ನಿಜವಾದ ಸೃಷ್ಟಿಕರ್ತನಾದರೆ ತನ್ನ ಜಾತಿ, ತನ್ನ ಧರ್ಮ ಅದರ ಮಿತಿಯಲ್ಲಿ ಸಿಕ್ಕಾಕೊಳ್ಳಲ್ಲ. ಪ್ರೀತಿ ಇರ್ಬೋದು, ತನ್ನ ಜಾತಿ ಬಗ್ಗೆ ಪ್ರೀತಿ ಇರ್ಬೋದು, ತನ್ನ ಧರ್ಮ ಅಂದರೆ ಮಹಾ ಅಭಿಮಾನ ಇರ್ಬೋದು, ಅದೆಲ್ಲ ಇರ್ಬೋದು. ಆದರೆ ಆ ಮಿತಿಯಲ್ಲಿ ಸಿಕ್ಕಾಕೊಂಬಿಡಲ್ಲ. ಅವನು ಸ್ವಲ್ಪ ಹೊರಗಡೆ ಬಂದು ವ್ಯವಹರಿಸ್ತಾನೆ. ಹೀಗಾಗಿ ಕವಿಗಳನ್ನು ನಾವು ಋಷಿಗಳು ಅಂತ ಕರಿಬೇಕಷ್ಟೇ. ಯಾವುದೇ ಕವಿ, ಯಾವ ಕಾಲದ ಋಷಿಯೇ ಆಗಲಿ, ಯಾವ ಕಾಲದ ಕವಿಯೇ ಆಗಲಿ, ಅವರಿಬ್ಬರು ಸಮಾನರೇ. ಜಾತಿ ಚೌಕಟ್ಟು ಇಲ್ಲವೇ ಇಲ್ಲ. ಹಾಗೆ ಇಟ್ಕೊಂಡ್ರೆ ಕವಿ ಆಗಲ್ಲ. ಆವಾಗ ಅದು ಮತೀಯ ಗ್ರಂಥ ಆಗಿಬಿಡುತ್ತೆ. ಈಗ ಉದಾಹರಣೆಗೆ ಪಂಪನ್ನೇ ನೋಡಿ. ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೆದ, ಆದಿಪುರಾಣವನ್ನು ಬರೆದ. ಹೆಸರೇ ವ್ಯತ್ಯಾಸ ನೋಡಿ, ಪುರಾಣ. ಆದಿಪುರಾಣ ಎಷ್ಟು ಜನ ಗೊತ್ತಿದೆ ನಮ್ಮಲ್ಲಿ? ಜೈನರಿಗೂ ಗೊತ್ತಿರುತ್ತೆ, ಜೈನರಿಗೂ ಗೊತ್ತಿರಲ್ಲ ಅದು. ಏಕೆಂದರೆ ಅದಕ್ಕಿನ್ನ ಪೌರಾಣಿಕವಾಗಿ ಬರೆದಂಥ ಬೇರೆ ಕೃತಿಗಳಿದೆ ಅವರಲ್ಲಿ. ನೀವು ಮತೀಯ ಮಿತಿಯನ್ನು ಉಳಿಸಿಕೊಂಡರೆ ಅದು ಕಾವ್ಯವೊಂದು ಬೀರತಕ್ಕಂಥ ಪ್ರಭಾವವನ್ನು ಬೀರಲ್ಲ. ಆದ್ದರಿಂದ ಕವಿಯಾಗಿರತಕ್ಕಂಥವನು ತನ್ನ ಜಾತಿಯ ಮಿತಿಗಳನ್ನು ಮೀರಬೇಕು, ತನ್ನ ಧರ್ಮದ ಮಿತಿಯನ್ನು ಮೀರಬೇಕು. ತನ್ನ ಧರ್ಮದ ಮಿತಿಯನ್ನು ಪಂಪ ಮೀರಿದ್ದರಿಂದಲೇ ವಿಕ್ರಮಾರ್ಜುನ ವಿಜಯ ಮಹಾಪ್ರಸಿದ್ಧ ಆಗೋಯ್ತು. ಅದು ಆತನ ಧರ್ಮ ಅಲ್ಲ. ಆಗಲೇ ಹೇಳಿದಾಗೆ ಜೈನ ಆತ. ತನ್ನ ಜೈನ ಧರ್ಮದ ಮಿತಿಯನ್ನು ಮೀರಿ ಈ ಕಾವ್ಯವನ್ನು ಬರೆದುಬಿಟ್ಟು, ಆದ್ದರಿಂದ ಅವನು ಲೋಕೋತ್ತರ ಕೀರ್ತಿಗೆ ಭಾಜನನಾಗಿ ಬಿಟ್ಟ ಪಂಪ. ಪಂಪನಿಗೆ ಇರತಕ್ಕಂತಹ ಮಾನ್ಯತೆ, ಆ ಹೆಸರು ಆದಿಪುರಾಣದಿಂದ ಬಂದದ್ದು ಅಲ್ಲ, ಅದು ವಿಕ್ರಮಾರ್ಜುನ ವಿಜಯದಿಂದ ಬಂದದ್ದು. ಅಥವಾ ಪಂಪ ಭಾರತದಿಂದ ಬಂದದ್ದು. ವಿಕ್ರಮಾರ್ಜುನ ವಿಜಯವೇ ಪಂಪ ಭಾರತ. ಅದಕ್ಕೆ ಆ ಪ್ರಸಿದ್ಧಿ ಪಂಪ ಭಾರತ ಅಂತ. ಈಗ ಕರ್ನಾಟಕ ಭಾರತ ಕಥಾ ಮಂಜರಿ ಅಂದರೆ ಭಾಳ ಜನ ಗೊತ್ತಾಗಲ್ಲ. ಗದಗ ಭಾರತ ಅಂದರೆ ಗೊತ್ತಾಗ್ಬಿಡುತ್ತೆ, ಕುಮಾರವ್ಯಾಸ ಭಾರತ ಅಂದರೆ ಗೊತ್ತಾಗುತ್ತೆ. ಹಾಗೆ
ಹಾಗಂದ ಮಾತ್ರಕ್ಕೆ ಆದಿಪುರಾಣ ಕಡಿಮೆ ಕಾವ್ಯ ಅಂತ ಅರ್ಥ ಅಲ್ಲ, ಅದು ಉತ್ಕೃಷ್ಟವಾದ ಕಾವ್ಯವೇ. ಆದರೆ ಅದು ಜೈನ ಧರ್ಮಕ್ಕೇ ಮೀಸಲಾದ ಕಾವ್ಯ ಆಗೋಯ್ತು. ಆದ್ದರಿಂದ ವಿಕ್ರಮಾರ್ಜುನ ವಿಜಯಕ್ಕೆ ಸಿಕ್ಕಷ್ಟು ಮಾನ್ಯತೆ, ಪ್ರಶಸ್ತಿ, ವ್ಯಾಪ್ತಿ, ಪ್ರೀತಿ ಸಿಗಲಿಲ್ಲ. ಅದಕ್ಕೆ ಅಧ್ಯಯನ ಓದು ಸಿಗಲಿಲ್ಲ. ಓದಿದ್ದಾರೆ ಅಂದರೆ ಜೈನ ಧರ್ಮೀಯರು ಇಷ್ಟಪಟ್ಟು ಓದಿದ್ದಾರೆ ಅಂತ. ಹೀಗೆ ಈ ಕಾವ್ಯಾಸಕ್ತರು ವಿಕ್ರಮಾರ್ಜುನ ವಿಜಯದಲ್ಲಿ ಅನುಭವಿಸುವ ಆನಂದವನ್ನು ಆದಿಪುರಾಣದಲ್ಲಿ ಅನುಭವಿಸೋದು ಕಷ್ಟ. ಏಕೆಂದರೆ ಮತ್ತೆ ಮತ್ತೆ ಅದೇ ಜೈನ ಧರ್ಮ, ಅದೇ ಶಾಸ್ತ್ರ, ಅದರದೇ ನಿಯಮಗಳು, ಅದರದೇ ನೋಂಪಿ, ಇದೇ ಜಾಸ್ತಿ ಹಾಗಂದರೆ ಮತ್ತೆ ಮತ್ತೆ ಹೇಳ್ತೀನಿ, ಇದು ಆದಿಪುರಾಣ ಕಡಿಮೆ ಮಟ್ಟದ ಕಾವ್ಯ ಅಂತ ಅಲ್ಲ. ಆದರೆ ವಿಕ್ರಮಾರ್ಜುನ ವಿಜಯಕ್ಕೆ ವಿಸ್ತಾರ ಸಿಕ್ತು, ಅದಕ್ಕೆ ಹೆಚ್ಚು ಜನರು ಒಪ್ಪಿಕೊಳ್ಳುವಂತಾಯಿತು. ಇದು ಅವರ ಕಾವ್ಯದ ಬಗ್ಗೆ ಸುಮ್ಮನೆ ಒಂದೆರಡು ಮಾತಾಡಿದ್ದು ಅಂತ. ಆದರೆ ಪಂಪ, ಆತನ ಶೈಲಿ, ಆತನ ಬರಹದಲ್ಲಿನ ಬಿಗಿ, ಆತ ಸೃಷ್ಟಿ ಮಾಡತಕ್ಕಂಥ ಅಲಂಕಾರಗಳು, ಆತ ತನ್ನ ಕಾವ್ಯವನ್ನು ತೆಗೆದುಕೊಂಡು ಹೋಗತಕ್ಕಂಥ ರೀತಿ ಅನನ್ಯ, ಅಸದೃಶ. ಸಾಮಾನ್ಯವಾಗಿ ಸಾಹಿತ್ಯದ ಸ್ಪರ್ಶ ಇರತಕ್ಕಂತಹ, ಸಾಮಾನ್ಯರಿಗೂ ಗೊತ್ತಿರತಕ್ಕಂಥ ಪಂಪನ ಸ್ವದೇಶಿ ಪ್ರೀತಿ ಸಾಮಾನ್ಯ ಗೊತ್ತಿದೆ ಎಲ್ರಿಗೂ. ನಮ್ಮ ಶಿರಸಿ ಹತ್ತಿರ ಬನವಾಸಿ ಹೋಗಿದ್ದೀರಾ? ಮಧುಕೇಶ್ವರ. ಆ ಮಧುಕೇಶ್ವರ, ಆತನ ಸುತ್ತಲೂ ಇರತಕ್ಕಂಥ ಪ್ರಕೃತಿ ಈಗೂ ಹಾಗೇ ಇದೆ. ಈಗಲೂ ಅಲ್ಲಿನ ಸಸ್ಯರಾಶಿಯನ್ನು ನೋಡಿದರೆ ಪುಲಕಿತರಾಗ್ಬಿಡ್ತೇನೆ. ಇನ್ನು 1000 ವರ್ಷಗಳ ಹಿಂದೆ ಆಗಿನ್ನೆಷ್ಟು ಸಸ್ಯ ಸಂಪತ್ತು ವಿಜೃಂಭಿಸಿದ್ದಿರಬೇಕು. ಅಂದರೆ ಈ ನಾಗರಿಕತೆಯ ಪ್ರಭಾವ ಇಲ್ಲದ ಆ ಕಾಲದಲ್ಲಿ ಹೇಗಿರಬೇಕು. ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿನ ಇಂಪುಗಳಿಗೆ ಆಗರ ಮಾದ ಮಾನಸರೆ ಮಾನಸರ್. ಮನುಷ್ಯ ಅಂದರೆ ಏನು ಅನ್ನೋದಕ್ಕೊಂದೊಳ್ಳೆ ನಿರೂಪಣೆ ಕೊಟ್ಬಿಡ್ತಾನಂತ ಪಂಪ. ಚಾಗದ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸ್ವಲ್ಪ ತ್ಯಾಗ ಮನೋಭಾವ ಇರಬೇಕು. ಒಂದು 10 ರೂಪಾಯಿ ಸಂಪಾದನೆ ಮಾಡಿದ್ರೆ 10 ಪೈಸೆ ಆದರೂ ದಾನ ಮಾಡಬೇಕು ಅಂತ, ತ್ಯಾಗ ಮಾಡಬೇಕು. ಚಾಗದ ಭೋಗದ, ನಾನು ಹಿಂದಿನ ಸಲ ಹೇಳಿದೆ, ಮಹಾರಸಿಕ ಚಕ್ರವರ್ತಿ ನಮ್ಮ ಪಂಪ ಅಂತ. ಭೋಗಿಯಾಗಿರಬೇಕು. ಅಕ್ಕರದ, ಅವನಿಗೆ ಸ್ವಲ್ಪ ಅಕ್ಷರ ಜ್ಞಾನ ಇರಬೇಕು ರೀ. ಗೇಯದ, ಸ್ವಲ್ಪ ಹಾಡುಗೀಡು ಕೇಳಬೇಕು ಅವನು. ಗೊಟ್ಟಿಯ, ಗೋಷ್ಠಿಗಳಿರಬೇಕು. ಕಾವ್ಯಗೋಷ್ಠಿ, ಸ್ನೇಹಗೋಷ್ಠಿ, ಆಪ್ತಗೋಷ್ಠಿ. ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೆ ಮಾನಸರ್. ಅದೆಲ್ಲ ಇದ್ದರೆ ಕಣಪ್ಪ ಮನುಷ್ಯ ಅಂದರೆ ಅರ್ಥ. ಇಲ್ಲದ್ರೆ ನೀರಸ ಅವನು. ಹಾಗಿರತಕ್ಕಂಥ ಮನುಷ್ಯನೇ ಮನುಷ್ಯ. ಆದರೆ ಹಾಗೆ ಹುಟ್ಟೋಕ್ಕಾಗದೇ ಇದ್ದರೆ ಮಾನಸರೆ ಮಾನಸರ್ ಅಂತೂ ಅವರು ಆಗಿ ಪುಟ್ಟಲ್ಲಿ ಏನಾಗಿಯೂ ಏನೋ ತೀರ್ದಪುದೇ. ಎಲ್ರಿಗೂ ಮನುಷ್ಯ ಜನ್ಮ ಸಿಕ್ಬಿಡುತ್ತೇನ್ರಿ? ಸಿಗಲ್ಲಪ್ಪ. ಮನುಷ್ಯ ಜನ್ಮ ಸಿಕ್ಕರೂ ಇಷ್ಟೆಲ್ಲ ಸಿಗಲ್ಲಪ್ಪ. ಏನು ಮಾಡೋಣ ಅವಾಗ? ಇಷ್ಟು ಆಪ್ತವಾಗಿ, ಆತ್ಮೀಯವಾಗಿ ತನ್ನ ಸ್ವದೇಶ ಪ್ರೀತಿಯನ್ನು ತೋರ್ಪಡಿಸ್ತಾನೆ ಪಂಪ. ಅಂದರೆ ತೀರ್ದಪುದೇ, ಹಾಗೆ ಆಗದೆ ಹೋದರೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಯಿಲೆಯಾಗಿ ಪುಟ್ಟುವುದು ನಂದನದೊಳ್ಳು ವನವಾಸಿ ದೇಶದೊಳು. ನಮ್ಮ ಬನವಾಸಿ ದೇಶಕ್ಕೆ ಬನ್ನಿರಿ, ಒಂದು ಕೋಗಿಲಾಗಿ ಹುಟ್ಬಿಟ್ರಿ, ಇಲ್ಲಿ ಒಂದು ದುಂಬಿಯ ಹುಟ್ಟ್ರಿ ಸಾಕು, ಸಾರ್ಥಕತೆ ಆಗಿಬಿಡುತ್ತೆ ನಿಮಗೆ. ಬಹಳ ದೊಡ್ಡ ಸಾರ್ಥಕತೆ ಅಂತ. ಅಂದರೆ ಆತನಿಗೆ ಆ ಬನವಾಸಿಯ ಬಗ್ಗೆ, ಈ ವಾಸ್ತವವಾಗಿ ಇದೆಲ್ಲ ಮಾತಾಡೋದು ಅರಿಕೇಸರಿಯ ಬಾಯಿನಲ್ಲಿ ಪಂಪ ಹೇಳಿಸ್ತಾನೆ. ಅವನು ಪ್ರವಾಸಕ್ಕೆ ಬಂದಾಗ ಆ ಬನವಾಸಿಗೂ ಬರ್ತಾನೆ. ಗೋಕರ್ಣದ ಹತ್ತಿಕ್ಕೆ ಹೋಗಿ ಅಲ್ಲಿ ಗೋಕರ್ಣೇಶ್ವರನಿಗೆ, ಮಹಾಬಲೇಶ್ವರನಿಗೆ ನಮಸ್ಕಾರ ಮಾಡಿ ಸಂತೋಷಗೊಂಡು, ನೋಡಿ ಮತ್ತೆ ಗಮನಿಸಿ, ಧರ್ಮದ ಎಲ್ಲೆಯನ್ನು ಮೀರ್ತಾನೆ ಆಯ್ತಾ. ಪಂಪನಾಗಿ, ಜೈನನಾಗಿ ಗೋಕರ್ಣೇಶ್ವರನಿಗೆ ತನ್ನ ಕಥಾನಾಯಕನಿಂದ ನಮಸ್ಕಾರ ಸಲ್ಲಿಸ್ತಾನೆ. ಆಮೇಲೆ ಬಂದಾಗ ಬನವಾಸಿಯಲ್ಲಿ ಓಡಾಡ್ತಾ ಇದ್ದಾಗ ಅವನ ಬಾಯಿನಲ್ಲಿ ಬರುತ್ತೆ, ತೇಂಕಣಗಾಳಿ ಸೋಂಕಿದೊಡಂ ಒಳ್ನುಡಿ ಕೇಳ್ದೊಡಂ ಇಂಪನಾಳ್ದಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಕಂಡೊಡಂ ಆದ ಕೆಂದಲಂ ಪಂಗೆಡೆಗೊಂಡೊಡಂ
ಮಧುಮಹೋತ್ಸವ ಮಾದೊಡಂ ಏನನೆಂಬೆನ್ ಆರು ಅಂಕುಶಂ ಇಟ್ಟೊಡಂ ನೆನೆವುದು ಎನ್ನ ಮನಂ ವನವಾಸಿ ದೇಶಮುಂ. ನಾನು ಉತ್ತರ ಕರ್ನಾಟಕದಲ್ಲಿರಿದ್ದೀರಿ, ನಾನು ಮಹಾರಾಷ್ಟ್ರಕ್ಕೆ ಹೋಗಿರಲಿ, ಕೇರಳಕ್ಕೆ ಹೋಗಿರಲಿ, ಆಂಧ್ರ ಪ್ರದೇಶಕ್ಕೆ ಹೋಗಿರಲಿ, ಯಾಕಂದ್ರೆ ಅದೆಲ್ಲ ಬರುತ್ತಲ್ಲ ಆತ್ನಲ್ಲಿ. ತೆಂಕಣ ಗಾಳಿ ಸೋಂಕಿತೋಡಂ, ದಕ್ಷಿಣ ದಿಕ್ಕಿನಿಂದ ಗಾಳಿ ಬೀಸ್ತು ಅಂದರೆ ಬನವಾಸಿ ನೆನಪಾಗುತ್ತೆ ನನಗೆ. ತೆಂಕಣ ಗಾಳಿ ಸೋಂಕಿತೋಡಂ ಒಳ್ನುಡಿ ಕೇಳ್ದೋಡಂ ಅಂದರೆ ಕನ್ನಡಿಗರು ತುಂಬ ಪ್ರಿಯವಾಗಿ ಮಾತಾಡ್ತಾರೆ ಅಂತ. ಒಳ್ಳೆ ಮಾತೇನಾದರೂ ಕೇಳಿದರೆ ತಕ್ಷಣ ನಂಗೆ ಬನವಾಸಿ ಜ್ಞಾಪಕ ಆಗುತ್ತೆ. ಒಳ್ನುಡಿ ಕೇಳ್ದೋಡಂ ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ. ಗೇಯ ಅಂದರೆ ಹಾಡು ಅಂತ. ತುಂಬ ಶ್ರಾವ್ಯವಾಗಿರತಕ್ಕಂಥ ಹಾಡು ಯಾರಾದರೂ ಹೇಳ್ತಾ ಇದ್ದರೆ ಬನವಾಸಿ ಜ್ಞಾಪಕ ಬರುತ್ತೆ. ಬಿರಿದ ಮಲ್ಲಿಗೆ ಕಂಡೊಡಂ, ಅರಳಿರತಕ್ಕಂಥ ಕಮಲದ ಹೂ ನೋಡಿದರೆ ಬನವಾಸಿ ಜ್ಞಾಪಕ ಬರುತ್ತೆ. ಆದ ಕೆಂದಲಂಪಂಗೆಡೆಗೊಂಡೊಡಂ, ಹೆಣ್ಣಿನ ಜೊತೆಗೆ ಸುಖವಾಗಿ ಅನುಭವಿಸಿ ನಿದ್ದೆ ಮಾಡಿ ತಕ್ಷಣ ಬನವಾಸಿ ಇನ್ನೆಷ್ಟು ರಸಿಕೆ ಇರಬೇಕಾದ ಬನವಾಸಿ ಜ್ಞಾಪಕ ಬರುತ್ತೆ. ಮಧು ಮಹೋತ್ಸವ ಮಾದೊಡಂ, ಮಧು ಮಹೋತ್ಸವ ಕಾಮನ ಉತ್ಸವ ತಕ್ಷಣ ಬನವಾಸಿ ಜ್ಞಾಪಕ ಬರುತ್ತೆ. ಅಂದರೆ ಈ ಒಂದೊಂದು ಹೇಳಿಕೆಯೂ ಪಂಪನ ಒಂದೊಂದು ಮುಖದ ವಿಸ್ತಾರ ದರ್ಶನ ಇದು. ಅಂದರೆ ಅವನು ಹಾಡುಗಾರನಾಗಿದ್ದ, ಅವನು ಪ್ರಕೃತಿ ಸಂಪತ್ತನ್ನು ಇಷ್ಟಪಡ್ತಾ ಇದ್ದ, ಸ್ತ್ರೀ ಲೋಲುಪನಾಗಿದ್ದ, ಪ್ರಕೃತಿ ವಿಹಾರಿಯಾಗಿದ್ದ. ಅಂದರೆ ಈ ಪಂಪ ಇದನ್ನೆಲ್ಲ ಅನುಭವಿಸ್ದ. ಎಲ್ಲಿ ಅನುಭವಿಸ್ದ? ಬನವಾಸಿಯಲ್ಲಿ ಅನುಭವಿಸ್ದ. ಅಂದರೆ ಬನವಾಸಿ ಇದೆಲ್ಲದಕ್ಕೂ ಆಕರವಾಗಿತ್ತು. ಇದೆಲ್ಲ ಅವನು ಕೊಟ್ಟಿದೆ. ಏನು ಹೇಳ್ತಾನೆ? ಆರು ಅಂಕುಶಂ ಇಟ್ಟೊಡಂ ನೆನವುದೆನ್ನ ಮನಂ ವನವಾಸಿ ದೇಶಮುಂ. ಅಂಕುಶ ಹಾಕಿ ಯಾರು ಎಳೆದ್ರೂ ಇಲ್ಲ ಇಲ್ಲ ನನ್ನ ಮನಸ್ಸು ಆ ಕಡೆನೇ ಹೋಗುತ್ತೆ. ಇದು ಪಂಪನ ಮಹಾನ್ ಸ್ವದೇಶ ಪ್ರೇಮ. ಬನವಾಸಿ ಆತ ಕೆಲಸ ಮಾಡಿದ್ದೆಲ್ಲ ಅಲ್ಲೆಲ್ಲೋ ಹೈದರಾಬಾದ್ನ ವೇಮುಲವಾಡ ಅಲ್ಲೆಲ್ಲೋ ಇದ್ದ, ರಾಜನ ಆಸ್ಥಾನದಲ್ಲಿ ಇಂತೆಲ್ಲ ಹೇಳ್ತಾರೆ. ಆಮೇಲೆ ಈ ನಿಮ್ಮ ಅಣ್ಣಿಗೇರಿ ಆತನ ತಾಯಿ ಊರು ಅಂತ ಅದು ಅಲ್ಲಿ ಆ ಬನವಾಸಿ ಹತ್ತಿರಲ್ಲೇ ಇರತಕ್ಕಂಥದ್ದೇ ಇದು. ಅಲ್ಲಿ ಪುಲಿಗೆರೆಯ ಕನ್ನಡ ಅಂತೆಲ್ಲ ಹೇಳ್ಕೊಳ್ತಾನಂತೆ. ಅಂತೂ ಪಂಪ ನಮಗೆ ಈ ಬನವಾಸಿ ಉಂಟಲ್ಲ, ಇದು 2-3 ಕಾರಣಗಳಿಂದ ಮಹಾಪ್ರಮುಖವಾದದ್ದು ನನಗೆ ವಿಶೇಷವಾಗಿ. ಒಂದು, ಹಿಂದೆ ಮಾತಾಡಿದ್ದೇನೆ, ಕದಂಬ ಮಯೂರ ಶರ್ಮ ಅಲ್ಲಿನಾತ. ಎರಡನೆಯದು ನಮ್ಮ ಆದಿಕವಿ ಪಂಪನ ಊರು, ಅದು ಮಹಾಪ್ರಧಾನ. ಮುಂದೆ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾನೆ, ನಾವು ಮಾತಾಡ್ತಾ ಆತನ ಬಗ್ಗೆಯೂ ಮಾತಾಡಲಿದ್ದೇವೆ. ವಚನ ಸಾಹಿತ್ಯದ ಮೂರ್ಧನ್ಯ, ವಚನ ಮಂಟಪ ಅಂತಿದ್ದರೆ ಅದರ ಕಲಶ ಯಾರು? ಅಲ್ಲಮಪ್ರಭುಗಳು. ಬಸವಣ್ಣನಿಗೂ ಗುರುವಾದಾತ, ಶೂನ್ಯ ಸಿಂಹಾಸನದಲ್ಲಿ ಮಂಡಿತನಾದಾತ. ಆತ ಇದ್ದಿದ್ದಲ್ಲಿ ಅದೇ ಮಧುಕೇಶ್ವರ ದೇವಸ್ಥಾನದ ಹತ್ರ. ಆದ್ದರಿಂದ ಈ 3 ಕಾರಣಗಳಿಂದ ನಮಗೆ ಆ ಬನವಾಸಿ ತುಂಬ ಹೃದಯ. ಯಾವುದೇ ಕನ್ನಡಿಗ ಈ 3 ತುಂಬ ಇಷ್ಟಪಡಬೇಕು. ಮತ್ತು ಮತ್ತೆ ಹೇಳ್ತೀನಿ, ಬನವಾಸಿಗೆ ಹೋದರೆ ಈಗಲೂ ಅದೇ ಪ್ರಕೃತಿ ಸಂಪತ್ತು. ನೀವು ಹೇಳಿದಾಗೆ ಅದೇ ಜುಳು 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 ಅನ್ನತಕ್ಕಂಥ ಮಂಜುಳ ನಿನದದ ಹೊಳೆ, ಅದೇ ಮಧುಕೇಶ್ವರನ ದೇವಸ್ಥಾನ. ನೀವು ಮಧುಕೇಶ್ವರನ ನೋಡಿದ್ದೀರಲ್ಲ, ಜೇನುತುಪ್ಪದ ಬಣ್ಣವೇ, ಕರಿಶಿಲೆ ಎಲ್ಲ ಅದು. ಮಧುಕೇಶ್ವರ ಜೇನುತುಪ್ಪದ ಬಣ್ಣ ಅಂತ. ಹೀಗಾಗಿ ಅದು ತುಂಬ ಆಪ್ತವಾಗಿರತಕ್ಕಂಥ ಜಾಗವೇ. ಅದು ಪಂಪನ ಮೇಲೆ ಅಷ್ಟು ಪ್ರಭಾವ ಬೀರಿದೆ. ಹೀಗಾಗಿ ಪಂಪನ ಊರು ಬನವಾಸಿ. ಪಂಪ ತುಂಬ ಅಲ್ಲೆಲ್ಲ ಪ್ರಕೃತಿ ಸಂಪತ್ತನ್ನು ಸವಿದಿದ್ದಾನೆ. ಇಂತಹ ಪಂಪ ಅರಿಕೇಸರಿಯ ಆಸ್ಥಾನಕ್ಕೆ ಹೋದ, ಉದ್ಯೋಗಕ್ಕಾಗಿ ಹೋದ. ಅಲ್ಲಿ ಬಂದ ಹಾಗೆ ಹೋದ. ಅಲ್ಲೆಲ್ಲ ಸುಖಗಳನ್ನು ಅನುಭವಿಸಿದ. ಆಸ್ಥಾನ ಕವಿಯೂ ಆದ, ಕಲಿಯೂ ಆದ. ಆ ಪಂಪನಿಗೆ ಇಷ್ಟೆಲ್ಲ ಈ 2 ಧರ್ಮಗಳು ಅಂತ ಹೇಳಿದ್ನಲ್ಲ, ಈ ಜೈನ ಧರ್ಮ ಹಾಗೂ ವೈದಿಕ ಧರ್ಮದ ಸಂಯುಕ್ತ ಸ್ವರೂಪಿಯಿಂದ ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಮಾಧವ ಸೋಮಿಯಾಜಿಗಳು ಅಂತ ಬನವಾಸಿಯಲ್ಲಿದ್ದು,
ಅವರು ಮಹಾಯಾಜ್ಞಿಕರು, ಮಹಾವೈದಿಕರು. 100 ಯಜ್ಞಗಳನ್ನು ಮಾಡಿ ಶತಕೃತುವನ್ನೂ ಮೀರಿಸಿದಂತಹ ಶಕ್ತರಾಗಿದ್ದವರು. ಎಂಥ ಮಾಂತ್ರಿಕರವರು ಅಂದರೆ, ಪಂಪ ಹೇಳ್ತಾನೆ, ಇಂದ್ರ ಕೂಡ ಹೆದರ್ಕೊಂಡ್ಬಿಡ್ತಾ ಇದ್ದ ಅಂತ. ಆ ದೇವತೆಗಳೆಲ್ಲ ಹೆದರ್ಕೊಂಡ್ಬಿಡ್ತಾ ಇದ್ರಂತೆ ಇವರು ಯಜ್ಞಕ್ಕೆ ಕೂತ್ಕೊಂಡಿದ್ರು ಅಂದರೆ. ಯಾರು? ಮಾಧವ ಸೋಮಯಾಜಿಗಳು. ಮಹಾಶ್ರೀಮಂತರು ಅವರ ಕಾಲದಲ್ಲಿ. ಅವರ ಮಗ ಅಭಿಮಾನಚಂದ್ರ ಅಂತ. ಆತ ಮಹಾ ತ್ಯಾಗಶಾಲಿ, ಇದ್ಬದ್ದಿದ್ದೆಲ್ಲ ದಾನ ಮಾಡ್ದ. ಅವರ ಮಗ ಕೊಮರಯ್ಯ ಅಂತ. ಆ ಕೊಮರಯ್ಯ ಭವನ ಭುವನಖ್ಯಾತ, ಪಾಂಡಿತ್ಯದಲ್ಲಿ ಮಹಾಮೇರು. ಆ ಕೊಮರಯ್ಯನ ಮಗ ಅಭಿರಾಮದೇವ ಅಂತ. ಆ ಅಭಿರಾಮದೇವನ ಮಗನೇ ಪಂಪ. ಹೀಗಾಗಿ ಈ ಪಂಪನ ಮೂಲ ಇರತಕ್ಕಂಥದ್ದು ಬ್ರಾಹ್ಮಣನಲ್ಲಿ, ಮಾಧವ ಸೋಮಯಾಜಿಗಳಲ್ಲಿ, ಯಜ್ಞಯಾಗಾದಿಗಳಲ್ಲಿ ನಿಷ್ಣಾತರಾಗಿದ್ದವರು. ಆದರೆ ಇವರಪ್ಪ ಅಭಿರಾಮದೇವರು ಅವ್ರಿಗನ್ನಿಸ್ತಂತೆ, ನಾವು ಬ್ರಾಹ್ಮಣರು ಸರಿ, ಆದರೆ ಎಲ್ಲೋ ಬ್ರಾಹ್ಮಣರ ಜಾತಿಗಿನ್ನ ಜೈನ ಧರ್ಮ ಚೆನ್ನಾಗಿದೆ ಅಂತ ಹೇಳಿ ತನ್ನ ಜಾತಿಯನ್ನು ಬಿಟ್ಟು ಜೈನ ಧರ್ಮಕ್ಕೆ ಮತಾಂತರವಾದ ಪಂಪನ ತಂದೆ ಅಭಿರಾಮದೇವ ಅಂತ. ಆಮೇಲೆ ಪಂಪನ ತಮ್ಮ ಜಿನವಲ್ಲಭ ಅಂತ. ಆ ಜಿನವಲ್ಲಭಂದು ಒಂದು ಶಾಸನ ಸಿಕ್ಕಿದೆ ನಮಗೆ, ಗಂಗಾಧರಂ ಶಾಸನ ಅಂತ. ಆ ಶಾಸನದಲ್ಲಿ ಜಿನವಲ್ಲಭ ಹೇಳ್ತಾನೆ, ನಮ್ಮ ಅಪ್ಪನ ಹೆಸರು ಭೀಮಪಯ್ಯ ಅಂತ. ಹೀಗಾಗಿ ಇಲ್ಲ, ಅಭಿರಾಮದೇವ ಅನ್ನತಕ್ಕಂಥ ಹೆಸರಿನ ಜೊತೆಗೇ ಭೀಮಪಯ್ಯ ಅಂತ ಮತ್ತೊಂದು ಹೆಸರು ಪ್ರಸಿದ್ಧವಾಗಿರಬೇಕು, ಅಥವಾ ಅಭಿರಾಮದೇವನ ಬದಲು ಭೀಮಪಯ್ಯ ಅಂತ ಇರಬಹುದು. ಅದು ಖಚಿತವಾಗಿ ನಮಗೆ ಗೊತ್ತಿಲ್ಲ. ಅಂತೂ ವಿದ್ವಾಂಸರು 2 ಹೆಸರನ್ನು ಹೇಳ್ತಾರೆ. ಇದಿಷ್ಟು ಪಂಪನ ಹಿನ್ನೆಲೆಯನ್ನು ಕುರಿತು ಹೇಳಬಹುದಾದಂಥ ಒಂದು ಪುಟಾಣಿ ದರ್ಶನ. ಇನ್ನು ಆತನ ಕಾವ್ಯದ ಬಗ್ಗೆ ಮಾತಾಡಿದರೆ, ಯಾವುದಾದ್ರು 1-2 ಪ್ರಸಂಗಗಳನ್ನು ಅಲ್ಲಿಂದ ಒಂದು ಇಲ್ಲಿಂದ ಒಂದು ತಗೊಂಡು ಮಾತಾಡುವ. ಪಂಪನದೇ ಆದ ಒಂದು ವೈಶಿಷ್ಟ್ಯವನ್ನು ತೋರಿಸ್ತಕ್ಕಂಥ. ಜೈನ ಧರ್ಮದಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು ಭವಾವಳಿಗಳು ಅಂತ. ಭವಾವಳಿಗಳು ಅಂದರೆ ಅರ್ಥ ಏನಪ್ಪ ಅಂದರೆ, ಭಾಳ ಸರಳವಾಗಿ ಹೇಳಬೇಕು ಅಂದರೆ, ನವಿ ಕವಿಗಳು ಹೇಳದಂತೆ ಹೇಳಬೇಕು ಅಂದರೆ, ಹುಟ್ಟು ಸತ್ತು ಹುಟ್ಟು ಸತ್ತು ಹುಟ್ಟು ಸಾಯ್ತಕ್ಕಂಥದ್ದು ಅಂತ. ವೈದಿಕ ಧರ್ಮದ ಸಿದ್ಧಾಂತವೂ ಅದೇನೇ. ಇವತ್ತು ಪರಮೇಶ್ವರ ಅವರು ಕುಳಿತುಕೊಂಡಿದ್ದಾರೆ ಅಂದರೆ ಹಿಂದಿನ ಜನ್ಮದಲ್ಲಿ ಏನೋ ಇದ್ದರು, ಅದರ ಹಿಂದಿನ ಜನ್ಮದಲ್ಲಿ ಏನೋ ಇದ್ದರು, ಅದರ ಹಿಂದಿನ ಜನ್ಮದಲ್ಲಿ ಏನೋ ಇದ್ದರು ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅಂತ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಭಗವತ್ಪಾದರು ಹೇಳಿದರು. ನೋಡಿ, ಭಗವತ್ಪಾದರು ನೀವೇ ಹೇಳ್ತಾ ಇದ್ದೀರಿ ಮತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶಯನಂ ಇಹ ಸಂಸಾರೇ ಖಲು ದುಃಖಾರೇ ಕೃಪಯಾ ಪಾರೇ ಪಾಹಿ ಮುರಾರೇ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಭಾಳ ಅದ್ಭುತವಾದಂಥ ಕೃತಿ. ಹೌದೌದು. ಇದನ್ನು ಜೈನ ಧರ್ಮದವರು ಒಪ್ಪಿಕೊಂಡಿದ್ದಾರೆ. ಯಾವನೊಬ್ಬ ಜಯವರ್ಮ ಅಂತ ಇದ್ದ, ಅವನು ಸತ್ತು ಹುಟ್ಟಿದ್ದು ಮಹಾಬಲ ಅಂತ. ಹೀಗೆ ಅವನದೊಂದು ಮುಂದಿನ ಜನ್ಮದಲ್ಲಿ ಹಾಗಾದ, ಮುಂದಿನ ಜನ್ಮದಲ್ಲಿ ಹೀಗಾದ. ಲಲಿತಾಂಗ ದೇವ ಅಂತ ಹುಟ್ಟಿದಾಗ ಸ್ವಯಂ ಪ್ರಭೆ ಎನ್ನತಕ್ಕಂಥವಳು ಆತನ ನೆಚ್ಚಿನ ಪ್ರೇಯಸಿ ಮಡದಿ. ಅವರು ತುಂಬ ಅನ್ಯೋನ್ಯವಾಗಿರ್ತಾರೆ, ತುಂಬ ಪ್ರೀತಿಪಾತ್ರರಾಗಿರ್ತಾರೆ. ಜಕ್ಕ ವಕ್ಕಿಗಳು ಅಂತ ಕರಿತೀವಿ ನಾವು ಅದನ್ನು, ಒಟ್ಟೊಟ್ಟಿಗೆ ಹಾಗಿರ್ತಾರೆ. ಆದರೆ ಏನು ಮಾಡೋದು, ಮೃತ್ಯು ಬಂದ್ಬಿಡುತ್ತೆ ಲಲಿತಾಂಗ ದೇವನಿಗೆ, ಒಂದು ಹಕ್ಕಿಗೆ. ಅವನು ಸ್ವರ್ಗದಲ್ಲಿ ಇದ್ದಿದ್ದರಿಂದ ನಾನು ಒಂದಷ್ಟು ದಿವಸಕ್ಕೆ ಸಾಯ್ತೀನಿ ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ. ಗೋಳಾಡ್ತಾನೆ, ಒದ್ದಾಡ್ತಾನೆ, ನನ್ನ ಉಳಿಸ್ಕೊಳ್ರಿ ಅಂತಾನೆ, ನನ್ನ ಸಾಯೋಕ್ಕೆ ಇಷ್ಟ ಇಲ್ಲ ಅಂತಾನೆ, ನನ್ನ ಯಾರಾದರೂ ಕಾಪಾಡ್ರಪ್ಪ ಅಂತಾನೆ. ಅಂತಕರ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. ಆ ಕ್ಷಣ ಬಂತು, ಹೋಗಲೇಬೇಕು.
ನೀವೆಂಥ ವಿದ್ವಾಂಸ ಆಗಿರಿ, ಎಂಥ ಶ್ರೀಮಂತ ಆಗಿರಿ, ಎಂಥ ದೊಡ್ಡ ಅಧಿಕಾರದಲ್ಲಿರಲಿ, ಒಬ್ಬ ಪಾಮರಾಗಿರಲಿ ಆಗಿರಲಿ, ಆ ಕ್ಷಣ ಬಂತೋ ಆಗಲೇಬೇಕು. ಹೀಗಾಗಿ ಲಲಿತಾಂಗ ದೇವ ಸತ್ತು ಹೋಗ್ತಾನೆ. ಆನಂತರ ಮುಂದಿನ ಜನ್ಮದಲ್ಲಿ ವಜ್ರಜಂಘ ಅನ್ನತಕ್ಕಂಥ ಹೆಸರಿನ ರಾಜಕುಮಾರನಾಗಿ ಹುಟ್ಟುತ್ತಾನೆ. ಇಲ್ಲಿ ಸ್ವಯಂಪ್ರಭೆ ಆತನ ಪ್ರೀತಮೆ, ಆಕೆನೂ ಸಾಯ್ತಾಳೆ. ಜೈನ ಧರ್ಮ ಏನು ಹೇಳ್ತಾ ಇದೆ ಅಂದರೆ, ಮನುಷ್ಯರಷ್ಟೇ ಸಾಯುವುದಲ್ಲ, ದೇವತೆಗಳಿಗೂ ಸಾವುಂಟು. ಹೀಗಾಗಿ ಸಾವು ಅನ್ನತಕ್ಕಂಥದ್ದು ಶತಸಿದ್ಧ. ಅದನ್ನೇ ವೈದಿಕ ಧರ್ಮನೂ ಹೇಳೋದು, ಜಾತಸ್ಯ ಹಿ ಧ್ರುವೋ ಮೃತ್ಯು. ಹಿಂದೆ ಯಾವಲೋ ನಾವು ಮಾತಾಡ್ತಿದ್ವಿ. ಇದು ಖಚಿತವಾಗಬೇಕು ಅನ್ನತಕ್ಕಂಥದ್ದು ಒಂದು ಸತ್ಯ. ಎರಡನೆಯದು, ಈಗ ನಾವು ಹಿಂದೆ ನಂದಿಸೇನ ಪ್ರವರ ಮುನಿವರನ್ನಂಥ ಒಂದು ಶಾಸನವನ್ನು ನಾನು ಹೇಳಿದ್ನಲ್ಲ ನಿಮಗೆ, ಅವರಿಗೆ ಇದು ಅರ್ಥ ಆದಾಗ ಈ ಭೋಗ ಅನ್ನತಕ್ಕಂಥದ್ದು ಬಹಳ ಕ್ಷಣಿಕ ಕಣಪ್ಪ. ಸುರಚಾಪಂಬೋಲೆ ಮಂಜುವಲ್ ತೋರಿ ಪರಿಗುಂ ಮಹಾರಾಶಿಗಳನ್ನೆಲ್ಲ ವಾರ್ಗ, ಮೊದಲ ನಾನು ಹಿಂದಿನ ಸಲ ಹೇಳಿದ್ದೀನಿ. ಅದು ಅರ್ಥ ಆದಾಗ ಅವರು ಸನ್ಯಾಸಿಗಳಾಗ್ಬಿಡ್ತಾರೆ. ಆದರೆ ಈ ಸನ್ಯಾಸ ಹಾಗೂ ಈ ಭೋಗ ವಿರಕ್ತಿ ಬರುವ ತನಕ ಮಹಾಭೋಗಿಗಳಾಗಿರ್ತಾರೆ. ಆದರೆ ಆ ಒಂದು ಕ್ಷಣ ಬರಬೇಕು, ಪರಿವರ್ತನೆ ಆಗಬೇಕು. ಭೋಗ ಹೋಗಿ ಯೋಗವಾಗಬೇಕು, ರಕ್ತಿ ಹೋಗಿ ವಿರಕ್ತಿ ಆಗಬೇಕು. ರಕ್ತಿ ಅಂದರೆ ರಾಗ ಅಂತ, ರಾಗ ಅಂದರೆ ಆಸೆ ಅಂತ, ಪ್ರೀತಿ ಅಂತ. ಅನುರಕ್ತಿ ಅಂದರೆ ಅನುರಾಗ, ಅದು ಹೋಗಿ ವಿರಾಗ ಆಗಬೇಕು. ವಿ ಅಂದರೆ ಇಲ್ಲ, ಬಿಟ್ಬಿಟ್ಟೆ ವಿರಾಗ ಆಗಬೇಕು. ಆದರೆ ಆ ವಿರಾಗ ಆಗೋಕ್ಕೆ ಮುಂಚೆ ಇದು ಮಹಾಭೋಗದ ತುತ್ತಿಗೆ ಹೋಗಬೇಕು, ಆಗಲೇ ಆಗೋದು. ಉತ್ತುಂಗಕ್ಕೆ ಹೋಗಬೇಕು. ನಿಮ್ಗೆ ಯಾವ ಸಿಹಿ ಇಷ್ಟ? ಜಾಮೂನು. ಒಂದು ಜಾಮೂನು ಕೊಡ್ತೀನಿ, ತಿಂತೀರಿ. ಎರಡನೇ ಜಾಮೂನು ಕೊಡ್ತೀರಿ, ಏನಂತೀರಿ? ತಿಂತೀರಿ. ಮೂರನೇ ಜಾಮೂನು ಕೊಡ್ತೀನಿ, ನಾಲ್ಕನೇ ಜಾಮೂನು ಕೊಡ್ತೀನಿ, ಸ್ವಲ್ಪ ಪರವಾಗಿಲ್ಲ. ಐದನೇ ಜಾಮೂನು ಕೊಡ್ತೀನಿ, ಆರನೇ ಜಾಮೂನು ಕೊಡ್ತೀನಿ, ನಮಸ್ಕಾರ, ಏಳನೇ ಜಾಮೂನು ಕೊಡ್ತೀನಿ, 10ನೇ ಜಾಮೂನು ಕೊಡ್ತೀನಿ. ಸಾಕಪ್ಪ ಅಂತೀರಿ. ಭೋಗ ಜಾಸ್ತಿ ಆಗ್ತಾ 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 ವಿರಕ್ತಿ ಆಗತ್ತೆ. ಹಾಂ, ಪಾಪ ಆಕೆಗೆ ಭೋಗ ಜಾಸ್ತಿ ಸಿಗಲಿಲ್ಲ ಬಿಡಿ, ಅವಳು ಗಂಡಂಗೆ ಸಿಕ್ತು. ಅವಳಿಗೆ ಪ್ರಾರಂಭದಿಂದಲೂ ಬಯಸಿದ ನಲ್ಲ ಸಿಗದೆ ಅವಳು ಪಾಪ ಪ್ರಾರಂಭದಿಂದಲೂ ವಿರಾಗಿಯಾಗೇ ಇದ್ಲಾಕಿ. ಯಾಕೆಂದ್ರೆ ಬಯಸಿದ್ದು ಸಿಗಲಿಲ್ಲ ಆಕೆ. ಬಲಾತ್ಕಾರದ ವಿವಾಹ ಇರಲಿ. ಈಗ ಭೋಗದ ಉತ್ತುಂಗಕ್ಕೆ ಹೋದಾಗ ವಿರಾಗ ಆಗುತ್ತೆ. ಆ ಭೋಗದ ಉತ್ತುಂಗಕ್ಕೆ ಹೋಗತಕ್ಕಂಥ ಒಂದು ಘಟ್ಟ ಶ್ರೀಮತಿ ವಜ್ರಜಂಘ ಅಂತ ಒಂದು ಪ್ರಕರಣ ಆದಿಪುರಾಣದಲ್ಲಿ. ಅದನ್ನು ಹೇಳಿ ಹೊರಡ್ತಾ ಇದ್ದೀನಿ. ಆ ಸಂದರ್ಭವನ್ನು ಪಂಪ ಎಷ್ಟು ಅದ್ಭುತವಾಗಿ ತರ್ತಾನೆ ಅಂತ. ನಾನು ಮಾತಾಡಿದಾಗ ಅದ್ಭುತ ಅನ್ನೋದು ಮತ್ತೆ ಬರುತ್ತೆ ಅಂತ ಕಾಣುತ್ತಲ್ಲೋ. ಯಾಕೆಂದರೆ ನಾನು ಅದ್ಭುತ ಕಾವ್ಯದ ಮುಂದೆ ಕೂತಿರ್ತೀನಿ, ಹೀಗಾಗಿ ಆ ಸನ್ನಿವೇಶಗಳೆಲ್ಲ ನನಗೆ ಅದ್ಭುತ ಅಂತ. ನೀವು ಹೇಳುವ ಪ್ರತಿ ಮಾತು ಅದ್ಭುತವಾಗಿರುತ್ತೆ, ನಾವು ಅದಕ್ಕೆ ಅದ್ಭುತ ರಸದಲ್ಲೇ ಇರ್ತೀವಿ. ಹೌದು, ನನ್ನ ಮಾತು ಅದ್ಭುತವಾಗಿರಲ್ಲ, ಅದ್ಭುತವಾದ ಕಾವ್ಯವನ್ನು ಆಧರಿಸಿರುವುದರಿಂದ ನನ್ನ ಮಾತು ಕಾಣುತ್ತೆ ಅಂತ ಕಾಣುತ್ತೆ. ಅಲ್ಲಿ ಶ್ರೀಮತಿ ಮತ್ತು ವಜ್ರಜಂಘ ಹಿಂದಿನ ಜನ್ಮದಲ್ಲಿ ಲಲಿತಾಂಗ ಆಗಿದ್ದವನು. ಅವನ ಮೂಲ ಇದ್ದಿದ್ದು ಜಯವರ್ಮ ಅಂತ. ಅನೇಕ ಭವಾವಳಿಗಳು, ಆ ಜನ್ಮಾಗಿ ಮತ್ತೊಂದು ಜನ್ಮಾಗಿ ಈಗ ಅವನು ವಜ್ರಜಂಘನಾಗಿದ್ದಾನೆ. ಹಾಗೆ ಈಕೆ ಸ್ವಯಂಪ್ರಭೆ ಲಲಿತಾಂಗ ದೇವನ ಪ್ರೀತಮೆಯಾಗಿದ್ದಾಗೆ ಈಗ ಶ್ರೀಮತಿ ಅಂತ ಆಗಿದ್ದಾಳೆ. ಅದೆಲ್ಲ ಕಥೆ, ಆ ಕಥೆಯೆಲ್ಲ ಬಿಟ್ಬಿಡೋಣ. ಅವರಿಬ್ಬರಿಗೂ ಮದುವೆ ಆಗುತ್ತೆ. ಮತ್ತು ವಜ್ರಜಂಘ ಮದುವೆ ಆಯಿತು. ಮದುವೆ ಆದಮೇಲೆ ಏನು? ಭೋಗ ಆದಮೇಲೆ ಭೋಗ. ಈಗ ಜಾಮೂನ್ ತಿಂದಾಗೆ ಒಂದಾದ್ಮೇಲೆ. ಹೀಗಾಗಿ ಶ್ರೀಮತಿ ವಜ್ರಜಂಘರಿಬ್ಬರು ಅನ್ಯೋನ್ಯವಾಗಿ ಆಪ್ತವಾಗಿ ಸದಾ ಆಲಿಂಗನದಲ್ಲಿಯೇ ಇರತಕ್ಕಂಥವ್ರು.
ನಮಗೆ ಶ್ರೀಮತಿ ಮತ್ತು ವಜ್ರಜಂಘರ ಸನ್ನಿವೇಶವನ್ನು ಪಂಪ ದಾಖಲು ಮಾಡತಕ್ಕಂಥ ಒಂದು ಪದ್ಯ ಬಹಳ ಅದ್ಭುತವಾಗಿದೆ. ಈ ಹಿಂದಿನ ಕಾಲದ ಮನೆಗಳಲ್ಲಿ ಕಿಟಿಕಿಗಳ ಜೊತೆಗೆ ಗವಾಕ್ಷ ಇರ್ತಾಯಿತ್ತು. ಹಾಂ, ಅಂದರೆ ಕೆಳಗಿನ ಗಾಳಿ ಮೇಲಕ್ಕೆ ಹೋಗೋದಕ್ಕೆ ಮತ್ತು ಹೋಗೋದಕ್ಕೆ ಭಾಳ ಒಳ್ಳೆಯ ಅನುಕೂಲ. ಅದು ಆ ವಾತಾಯನ ವ್ಯವಸ್ಥೆ ಆ ಗಾಳಿ ಮೇಲಕ್ಕೆ ಹೋಗ್ಬಿಡುತ್ತೆ ಅಂತ. ಇಂಗಾಲ ತುಂಬಿರತಕ್ಕಂಥ ಗಾಳಿ ಹಗುರವಾಗಿ ಮೇಲಕ್ಕೆ ಹೋಗುತ್ತೆ ಅಂತ, ಮತ್ತು ಕೆಳಗಿನ ಕಿಟಕಿಗಳಿಂದ ಗಾಳಿ ಶುದ್ಧ ಗಾಳಿ ಬರುತ್ತೆ ಅಂತ. ಆದರೆ ಈ ಗವಾಕ್ಷದ್ದೊಂದು ಸಮಸ್ಯೆ ಏನು ಅಂದರೆ, ಕಿಟಕಿದು ಅದೇ ಸಮಸ್ಯೆ. ಮಳೆ ಬರುತ್ತಪ್ಪ, ಮಳೆ ಹೊಡೆಯುತ್ತೆ, ಅವ ತಕ್ಷಣ ಕಿಟಕಿ ಹಾಕಬೇಕು. ಮನೆಯ ಒಳಗೆ ನಿಂತುಕೊಂಡು ಕಿಟಕಿ ಹಾಕ್ತೀರಿ. ಗವಾಕ್ಷದ ಸಮಸ್ಯೆ ಏನು? ನಾನು ಹುಡುಗನಾಗಿದ್ದಾಗ ಜ್ಞಾಪಕ ಇದೆ, ಮಳೆ ಬಂತು ಅಂದರೆ ನಮ್ಮಮ್ಮ ಕೂಗೋದು, ಗವಾಕ್ಷ ಮುಚ್ಚು ಅಂತ. ನಾನು ಮೇಲಕ್ಕೆ ಹೋಗಿ ದಡ 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 ಮಳೆ ಬರ್ತಿರುತ್ತೆ, ಹತ್ತಿ ಹೋಗಿ ಆ ಗವಾಕ್ಷ ಮುಚ್ಚೋದು. ಆದರೆ ರಾಜರು, ಈ ಶ್ರೀಮತಿ ವಜ್ರಜಂಘ ಅವರೇನು ಗವಾಕ್ಷ ಮುಚ್ಚಬೇಕಾಗಿಲ್ಲ. ಗವಾಕ್ಷನ ಮುಚ್ಚೋದಕ್ಕೆ ಒಬ್ಬ ಆಳು, ಮಲಗೋ ಮನೆಗೂ ಒಂದು ಗವಾಕ್ಷ. ಆ ಗವಾಕ್ಷನ ಪ್ರತಿನಿತ್ಯ ಅವನು ಸಂಜೆ ಹೊತ್ತು ಮುಚ್ಚುತ್ತಿದ್ದ ಅಂತ ಕಾಣುತ್ತೆ, ಅಥವಾ ಮುಚ್ಚಿದ್ನೋ ತೆಗಿತಿದ್ನೋ ಏನೋ ಮಾಡ್ತಾ ಇದ್ದ ಕೆಲಸದವನು. ಹಾಗೆಯೇ ಪ್ರತಿನಿತ್ಯ ಗವಾಕ್ಷವನ್ನು ಮುಚ್ಚುತ್ತಿದ್ದವನೋ ತೆಗೀತಾ ಇದ್ದವನೋ ಆ ದಿವಸ ಯಾಮಾರಿದ್ದಾನೆ. ಬಹುಶಃ ಬೆಳಿಗ್ಗೆ ಎಲ್ಲ ಗವಾಕ್ಷಿ ತೆಗೆದಿದ್ದು ರಾತ್ರಿ ಹೊತ್ತಿಗೆ ಮುಚ್ಚಬೇಕೋ ಅಥವಾ ರಾತ್ರಿ ಹೊತ್ತಿಗೆ ತೆಗಿಬೇಕೋ ಏನೋ ಒಂದು ವ್ಯವಸ್ಥೆ ಇರುತ್ತೆ. ಇಲ್ಲೇನಾಗಿದೆ, ಮಲಗೋ ಮನೆ ಗವಾಕ್ಷಕ್ಕೆ ರಾತ್ರಿ ಹೊತ್ತು ತೆಗಿಬೇಕಾಯಿತು ಅಂತ ಕಾಣುತ್ತೆ. ಯಾಕೆಂದರೆ ರಾತ್ರಿ ಹೊತ್ತೇ ಮಲಗುವ ಮನೆಯಲ್ಲಿ ಹೆಚ್ಚು ದಂಪತಿಯರು ಉಳಿತಕ್ಕಂಥದ್ದು ಅಂತ, ಗಾಳಿ ಚೆನ್ನಾಗಿ ಆಡಬೇಕು ಅಂತ. ಅದವನ ಕೆಲಸ. ಬೆಳಗ್ಗೆ ಎಲ್ಲ ಸೂರ್ಯನ ಬಿಸಿಲು ಬಂದಿದ್ದಾಗ ಮುಚ್ಚಿದ್ದು, ಸಂಜೆ ಆಗುವ ಹೊತ್ತಿಗೆ ಆ ಗವಾಕ್ಷವನ್ನು ತೆಗಿಬೇಕು, ಅದವನ ಕೆಲಸ. ಮತ್ತು ಇವರು ರಾಜ ರಾಣಿಯರಾದ್ದರಿಂದ ಅವರು ಇರತಕ್ಕಂಥ ಕೋಣೆ ಎಲ್ಲ ಸುಗಂಧಮಯವಾಗಿರಬೇಕು. ಆದ್ದರಿಂದ ಅವರೇನು ಮಾಡೋರು, ಅವರು ಮಲಗತಕ್ಕಂಥ ಮಂಚದ ಕೆಳಗೆ ಸುಗಂಧ ದ್ರವ್ಯಗಳ ಹೊಗೆಯನ್ನು ಹಾಕ್ತಾಯಿದ್ರು. ಮಂಚದ ಕೆಳಗೆ ಸುಗಂಧ ದ್ರವ್ಯಗಳ ಒಂದು ಭರಣಿ ಒಳಗೆ ಕೆಂಡಗಳು ಹಾಕಿ ಅದ್ರ ಕೆಂಡದ ಮೇಲೆ ಅದನ್ನು ಈ ಸಾಂಬ್ರಾಣಿ ಪುಡಿ ಹಾಕಲ್ವೇ ಹಾಗೆ, ಸಾಂಬ್ರಾಣಿ ಪುಡಿಯೂ ಹಾಕಿದ್ದಿರಬಹುದೇನು. ಅದೇನಾಗುತ್ತೆ, ಏನು ರಾಜರ ಮನೆ ಅಂತ ಹೊಗೆ ಬರದೇ ಇರುತ್ತೆ, ಆ ಹೊಗೆ ಬರಲೇಬೇಕು. ಮತ್ತು ಎಷ್ಟು ಸುಂದರವಾಗಿ ಹೀಗೆ ಬರ್ತದೆ ಎಲ್ಲನೂ. ಮೊದಲೊಳ್ಳೀಳ್ದು ಪೊದಳ್ಳು ಪರ್ವಿ ಪದಪಂ ಕೈಗೊಂಡು ಮಂದೈಸಿ ಮಾಡದೆ ತನ್ನಂದದೊಳೇಳ್ಗೆ ಗುಂದದೆ. ಆ ಹೊಗೆ ಅನ್ನತಕ್ಕಂಥದ್ದು ಆ ರೀತಿಯ ಭರಣೆಯಿಂದ ಮೇಲಕ್ಕೆ ಬರುತ್ತೆ. ಪ್ರತಿನಿತ್ಯ ಬರ್ತಾಯಿತ್ತು, ಆವತ್ತು ಬರ್ತಾಯಿತ್ತು. ಆದರೆ ಈ ಒಂದು ದುರ್ಮುಹೂರ್ತದ ದಿವಸ ಏನಾಗಿದೆ, ಆ ಆಳು ಆ ಗವಾಕ್ಷವನ್ನು ಮುಚ್ಚಿದ್ದು ತೆಗೆದಿಲ್ಲ, ಮರೆತುಬಿಟ್ಟ. ಆ ಗವಾಕ್ಷ ಮುಚ್ಚಲ್ಪಟ್ಟಿದೆ. ಈ ಕೃಷ್ಣ ಅಗರು ಧೂಮ ಮೇಲಕ್ಕೆ ಹಬ್ಬುತ್ತಾ ಇದೆ. ಪಂಪನ ಕಾಲಕ್ಕೂ ನಾವು ಬದುಕಬೇಕಾಗಿದ್ದರೆ ಪ್ರಾಣವಾಯು ಆಮ್ಲಜನಕ ಅನ್ನತಕ್ಕಂಥದ್ದು ಅವಶ್ಯ. ಆಮ್ಲಜನಕ ಇಲ್ಲದರೆ ಮನುಷ್ಯ ಸತ್ತೋಗ್ತಾನೆ ಅನ್ನತಕ್ಕಂಥ ವೈಜ್ಞಾನಿಕವಾದ ಅಂಶವೂ ಗೊತ್ತಿತ್ತು. ಈಗ ಗಮನಿಸಿ, ಶ್ರೀಮತಿ ವಜ್ರಜಂಘ ಪರಮಪ್ರೀತವಾಗಿ ಸದಾ ಆಲಿಂಗನದಲ್ಲಿ ಇರತಕ್ಕವರು, ಒಬ್ಬರನ್ನೊಬ್ಬರು ತಬ್ಬಿಕೊಂಡಿದ್ದಾರೆ, ಗವಾಕ್ಷ ತೆಗೆದಿಲ್ಲ. ಇಲ್ಲಿ ಹೊಗೆ ಹೊರಟಿದೆ, ಕೆಳಗಿನಿಂದ ಹೊಗೆ ಹೊರಟಿದ್ದು ಮೊದಲೊಳ್ಳೀಳ್ದು ಪೊದಳ್ದು ಪರ್ವಿ ಪದಪಂ ಕೈಗೊಂಡು ಮಂದೈಸಿ ಮಾಡದೆ, ಅಂದರೆ ಜೋರಾಗಿದೆ ಎಂದು ತನ್ನ ತಲೆಯನ್ನೆತ್ತಿದೆ ಹೊಗೆ. ತನ್ನಂದದೊಳೇಳ್ಗೆ ಗುಂದದೆ, ತಾನು ವೃದ್ಧಿ ಆಗ್ತಾ ಇರೋದ್ರೊಳಗೆ ಕುಗ್ಗದೆ, ಹಬ್ಬಿ 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 ಕೋಣೆಯನ್ನೆಲ್ಲ ತುಂಬಿ ಗಾಳಿಯ ಒಳಗಿನ ಆಮ್ಲಜನಕವೆಲ್ಲ ಮಾಯವಾಗಿ ಇಂಗಾಲವಾಗಿ
ನಿರುದ್ಧೋಚ್ಛ್ವಾಸಮಪ್ಪನ್ನೆಗಂ ಪುದಿದು ಆ ದಂಪತಿಯಂ ಪುದಂಗೊಳಿಸಿ. ನಿರುದ್ಧೋಚ್ಛ್ವಾಸಮಪ್ಪನ್ನೆಗಂ, ಉಸಿರಾಟ ಆಡಿ 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 ಉಸಿರಾಟವೇ ಆಡದ ಸ್ಥಿತಿ ಆಗೋಯ್ತು. ಯಾಕೆಂದ್ರೆ ಆಮ್ಲಜನಕವೇ ಇಲ್ಲ, ಹೊರಕ್ಕೆ ಹೋಗ್ತಾ ಇಲ್ಲ. ನಿರುದ್ಧೋಚ್ಛ್ವಾಸಮಪ್ಪನ್ನೆಗಂ ಪುದಿದು ಆ ದಂಪತಿಯಂ ಪುದಂಗ್, ಅವರಿಬ್ಬರು ಅಪ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಒದ್ದಾಡಿದ್ದಾರೋ ಗೊತ್ತಿಲ್ಲ, ಆಮ್ಲಜನಕ ಸಿಗದೆ ಅಪ್ಪಿಕೊಂಡಿದ್ದಾರೆ. ಉಸಿರಾಡೋಕ್ಕಾಗ್ತಾ ಇಲ್ಲ, ಅಪ್ಪಿಕೊಂಡು ಅಪ್ಪಿಕೊಂಡು ಹಾಗೆ ಸತ್ತು ಹೋಗಿಬಿಟ್ಟಿದ್ದಾರೆ. ಅದನ್ನು ಪಂಪ ಹೇಳ್ತಾನೆ, ಆ ದಂಪತಿಯಂ ಪುದಂಗೊಳಿಸಿ ಕೊಂದುದು ಕೃಷ್ಣಾಗರು ಧೂಪ ಧೂಮ ನಿವಹಂ ಕಾಳೋರಗಂ ಕೊಲ್ವವೊಲ್. ಕೃಷ್ಣ ಸರ್ಪ ಕಚ್ಚಿ ಸಾಯಿಸುವಂತೆ ಕಾಳೋರಗಂ, ಕೃಷ್ಣ ಸರ್ಪ ಸಾಯಿಸುವಂತೆ ಈ ಅಗರು ಕೃಷ್ಣಾಗರು ಧೂಪ ಧೂಮ ನಿವಹಂ, ಅಲ್ಲಿಂದ ಬಂದಂತಹ ಧೂಮ ಸರ್ಪವೊಂದು ಮೇಲಕ್ಕೆ ಎದ್ದಂತೆ ಎದ್ದು ವ್ಯಾಪಿಸಿ ಉಸಿರಾಡದಂತೆ ಮಾಡಿ ಆ ದಂಪತಿಗಳನ್ನು ಸಾಯಿಸಿತು. ಈ ಭೋಗದ ತುತ್ತ ತುದಿ ಮುಂದಿನ ಜನ್ಮದಲ್ಲಿ ವಿರಾಗಕ್ಕೆ ನಾಂದಿಯಾಗುತ್ತೆ. ಹಾಗೆ ವಿರಾಗಿಯಾಗಿ ಹಲವು ಜನ್ಮಗಳನ್ನು ಮುಗಿಸಿ ಕೊನೆಯ ಜನ್ಮದಲ್ಲಿ ಆದಿನಾಥನಾಗ್ತಾನೆ, ವೃಷಭನಾಥನಾಗ್ತಾನೆ, ವೃಷಭ ತೀರ್ಥಂಕರನಾಗ್ತಾನೆ ಅನ್ನತಕ್ಕಂಥದ್ದು ಕಾವ್ಯ. ಆ ಆದಿನಾಥ ಅದೇ ಆದಿಪುರಾಣ ಅಂತ. ಅದಕ್ಕೆ ಆದಿಪುರಾಣ, ಆದಿನಾಥನ ಕಥೆ. ಇನ್ನೊಂದು ಕಾವ್ಯ ವಿಕ್ರಮಾರ್ಜುನ ವಿಜಯ, ಅದನ್ನು ಮುಂದಿನ ಸಲ ಮಾತಾಡೋಣ. ಸ್ನೇಹಿತರೆ, ಡಾಕ್ಟರ್ ಪಾವಗಡ ಪ್ರಕಾಶ್ ಅವರ 2 ಯೂಟ್ಯೂಬ್ ಚಾನಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ತತ್ವಶಂಕರ ಅಂಥೇಳಿ, ಇನ್ನೊಂದು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅಂಥೇಳಿ ಯೂಟ್ಯೂಬ್ ವಾಹಿನಿಗಳಿದ್ದಾವೆ. ಸಬ್ಸ್ಕ್ರೈಬ್ ಮಾಡಿ. ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ. ಧನ್ಯವಾದಗಳು.